ಹೇಗಿದೆ ಸರ್? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಪರವಾಗಿಲ್ಲ, ನೋಡ್ಬೋದು. ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಬಟ್ ಆರ್ ಮೂವೀಸ್ ಇತ್ತೀಚೆಗೆ ನೋಡಿಲ್ಲ. ಒಂದು ನಿಮಿಷನ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಸ್ವಲ್ಪ ಭಯ ಆಗುತ್ತೆ ನೋಡೋದಕ್ಕೆ. ಹೇಗಿದೆ ಮೇಡಮ್? ಚೆನ್ನಾಗಿದೆ ಮೂವಿ. ಭಾರ್ಗವ ಆ್ಯಸ್ ಎ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಕೊನೆ ತನಕ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ಸುತ್ತೆ, ಗೊತ್ತೇ ಆಗಲ್ಲ. ಇಟ್ಸ್ ಎ ನೈಸ್ ಮೂವಿ. ಸರ್ ಹೇಗನ್ಸ್ತು? ಹೇಗನ್ಸ್ತು ಸರ್? ಹೇಗನ್ಸ್ತು ಮೂವಿ ಹೇಗನ್ಸ್ತು ಮೇಡಮ್? ಹೇಗನ್ಸ್ತು? ತುಂಬ ಚೆನ್ನಾಗಿದೆ. ಎಡಿಟರಲ್ಲಿ ಅವ್ರು ಆಗ್ತಾ ಬಂದು ಈ ಥರ ಮಾಡ್ತಾರೆ. ಮೇಡಮ್ ಹೇಗನ್ಸ್ತು? ಮೇಡಮ್ ಹೇಗನ್ಸ್ತು? ಮೇಡಮ್ very happy to be a part of this teddy bear team. So I'm very happy. ಕಂಪ್ಲೀಟ್ ಮಾಡಿದೆ ಹ್ಯಾಪಿಲಿ. ಕನ್ನಡ ಸಿನಿಮಾನ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಫಸ್ಟು ಆಡಿಯನ್ಸ್ಗಳಿಗೆ ತುಂಬ ಥ್ಯಾಂಕ್ಸ್. ಆಮೇಲೆ ಮೀಡಿಯಾ, ನಮ್ಮ ಪ್ರೆಸ್ ಟೀಮ್ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ಒಳ್ಳೆ ರಿವ್ಯೂಸ್ ಬಂತು ಇಷ್ಟು ದಿನ. ಈವನ್ ನನಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಬಂದಿದೆ. ಇದು ಅಲ್ಲದಲ್ಲೇ ಇನ್ನೂ 2 ಆಪರ್ಚುನಿಟಿ ಬಂದಿದೆ. ಎಸ್, ತುಂಬ. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಗಂಟಲು ಎಲ್ರಿಗೂ ನಮಸ್ಕಾರ. ಇವತ್ತು ಟೆಡಿ ಬೇರ್ 25 ದಿನ ಕಂಪ್ಲೀಟ್ ಮಾಡ್ಕೊಂಡೋದು ಭಾಳಷ್ಟು ಖುಷಿ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಒಂದು ವಾರ ಥಿಯೇಟ್ರಲ್ಲಿ ದೊಡ್ಡ ವಿಷಯ. ಅಂಥದ್ರಲ್ಲಿ 25 ದಿನ ಅನ್ನೋದು ಭಾಳಷ್ಟು ಖುಷಿ ಆಗ್ತಿದೆ. ಮತ್ತು ನಿಜಕ್ಕೂ ನಮ್ಗೆ ಇಷ್ಟು ಸಪೋರ್ಟ್ ಕೊಟ್ಟಿರೋ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಕಂಡಂಗೆ ಸಿನಿಮಾಗಳು 25 ದಿನ ಓಡೋದು ಅನ್ನೋದು ನಿಜಕ್ಕೂ ಸುಲಭ ಅಲ್ಲ. ನಮ್ಮ ಸಿನಿಮಾ 25 ದಿನ ಓಡಿದೆ ಅಂತ ಹೇಳೋಕ್ಕೆ ಭಾಳಷ್ಟು ಖುಷಿ ಆಗ್ತಿದೆ. ಕಂಟೆಂಟು ಚೆನ್ನಾಗಿದ್ದಾಗ ನಮ್ಮ ಕನ್ನಡ ಜನತೆ ಯಾವತ್ತೂ ಸಿನಿಮಾನ ಕೈ ಬಿಡಲ್ಲ ಅನ್ನೋಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇವತ್ತು ಕೂಡ ಬೇರೆ ಸುಮಾರು ಥಿಯೇಟರ್ಸ್ ಆ್ಯಡ್ ಆಗ್ತಿದೆ. ನಮ್ಮ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ಚಾಲೆಂಜಿಂಗ್, ಭಾಳಷ್ಟು ಫೈಟ್ ಇದೆ ಥಿಯೇಟರ್ಸ್. ನಾವು ಕನ್ನಡ ಜನತೆ, ನಮ್ಮ ಕನ್ನಡದಲ್ಲಿ ಕರ್ನಾಟಕಕ್ಕೆ ಥಿಯೇಟರ್ ಸಿಗೋದು ಭಾಳಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಇವತ್ತು 25 ದಿನ ನಾವು ಸಕ್ಸಸ್ಫುಲ್ಲಾಗಿ ಬಂದಿದ್ದೀವಿ ಅಂದರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಜನತೆಗೆ. ಸಿನಿಮಾ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಇನ್ನೊಂದು 7-8 ಥಿಯೇಟರ್ಸ್ ಆ್ಯಡ್ ಆಗ್ತಿದೆ. ಹೀಗೆ ಎಲ್ಲ ಕನ್ನಡ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಅಂತ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾ ನೋಡ್ಬೇಕು ನೀವು. ಟೆಡಿ ಬೇರ್ ಅಂತ ಬಂದಾಗ ಇದೊಂದು ಸೈಕಾಲಜಿಕಲ್ ಹಾರರ್ ಥ್ರಿಲ್ಲರ್ ಸಿನಿಮಾ. ಹೊಸದಾಗಿ ಒಂದು ಕಂಟೆಂಟ್ನ ನಾವು ಟ್ರೈ ಮಾಡಿ ಕನ್ನಡ ಜನತೆ ಮನಸ್ಸೆಲ್ಲ ಗೆದ್ದಿದ್ದೀವಿ ಅಂತ ಹೇಳೋಕ್ಕೆ ಭಾಳಷ್ಟು ಹೆಮ್ಮೆ ಇದೆ. ಎಲ್ಲ ಬಂದು ಸಿನಿಮಾ ನೋಡದೇ ಇರೋರು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕನ್ನಡ. ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು. ಫಸ್ಟ್ ಆಫ್ ಆಲ್ ಈ ಮೂವಿ ಮಾಡೋಕ್ಕೆ ಸಪೋರ್ಟ್ ಕೊಟ್ಟಿದ್ದ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು. ಆಫ್ಟರ್ವರ್ಡ್ಸ್ ಎಲ್ಲ ಆ್ಯಕ್ಟರ್ಸು, ನಮ್ಮ ಅರವಿಂದು, ದೀನಾ, ಶೈಲಜಾ, ಎಲ್ಲರೂ ಸಪೋರ್ಟಿಂಗ್ ಆ್ಯಕ್ಟರ್ಸು ಅವ್ರ ಕ್ಯಾರೆಕ್ಟರ್ಸ್ಗೆ ಲೈಫ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸಕ್ಸಸ್ ಆಗಿದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರಿಗೂ. ಆ್ಯಂಡ್ ಆಫ್ಟರ್ವರ್ಡ್ಸ್ ನಾವಿಲ್ಲಿದ್ದೀವಿ ಅಂದರೆ ನಾಟ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್, ಬಿಕಾಸ್ ಆಫ್ ಯುವರ್ ಸಪೋರ್ಟ್, ಯು ಪೀಪಲ್ ಸಪೋರ್ಟ್. ನೀವೆಲ್ಲರೂ ಸಪೋರ್ಟ್ ಇಂದಾನೇ ಇಷ್ಟು ಸಕ್ಸಸ್ ಆಗಿದೆ ಅಂತ ಅನ್ಕೊತಾ ಇದ್ದೇನೆ ನಾನು. ಇಷ್ಟು ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಮೂವಿ ಅದೇ ಭಾರ್ಗವ್ರು ಹೇಳಿದಂಗೆ ಏನಂದರೆ ಒಂದು ವಾರ ಒಂದು 3 days, ಶುಕ್ರವಾರ ಅದು ರಿಲೀಸ್ ಆದರೆ ಶನಿವಾರ ಆದಿವಾರ ಅಷ್ಟೇ ಮೂವಿ. ಅದಾದಮೇಲೆ ಹೋಗಿದ್ರೆ ಅಂದರೆ ಆ ಮೂವಿಯಲ್ಲಿ ಸ್ಟ್ರೆಂತ್ ಇರಬೇಕು. ಸಂಕ್ರಾಂತಿಯಲ್ಲಿ ಬರೋ ಎಲ್ಲ ಮೂವೀಸ್ಗೆ ನಮ್ಮ ಮೂವಿಗೆ 9.8, 9.7 ರೇಟಿಂಗ್ ಬಂದಿದೆ. ಅದು ನಿಮ್ಮೆಲ್ಲರಿಗೂ ಗೊತ್ತು. ನಾವು ಮೂವಿ ಚಿಕ್ಕದಾಗಿರ್ಬೋದು, ಬಟ್ ನೆಕ್ಸ್ಟ್
ಕಟ್ಬಿಡಿ ಸರ್